ನನ್ನ ಹೆಸರು ಶ್ರಾವಣಿ ಬಸವರಾಜ್ ಪೂಜಾರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KHPS ಬಡಾಸ್ ಕಲ್ಪತಿ. ನಾನು ಈಗ ಕಿಡ್ನಿ ಮತ್ತು ಅದರ ಕಾರ್ಯದ ಬಗ್ಗೆ ವಿವರಿಸುತ್ತೇನೆ. ಕಿಡ್ನಿ ಮಾನವನ ಶರೀರದಾಗ ಒಂದು ಪ್ರಮುಖ ಅಂಗ. ಇದು ಸೂಪರ್ ಕಂಪ್ಯೂಟರ್ ತರಹದ ಕಾರ್ಯನಿರ್ವಹಿಸ್ತೈತೆ. ಇದರ ರಚನೆ ತುಂಬಾ ಆಶ್ಚರ್ಯಕರ. ಇದ್ರ ಕಾರ್ಯ ತುಂಬಾ ಕಠಿಣ. ಇದು ನಮ್ಮ ಶರೀರದಲ್ಲಿರುವ ರಕ್ತವನ್ನ ಸ್ವಚ್ಛ ಮಾಡ್ತೈತಿ. ಸ್ವಚ್ಛ ಮಾಡಿ ಇದು ಬ್ಯಾಡಾದ ದ್ರವವನ್ನ ಮೂತ್ರದ ಮೂಲಕ ಹೊರ ಹಾಕೈತಿ. ಬೇಡಾದ ದ್ರವವನ್ನ ಮೂತ್ರದ ಮೂಲಕ ಹೊರ ಹಾಕುವುದನ್ನ ಮೂತ್ರನಳಿಕೆ, ಮೂತ್ರ ಮಾರ್ಗ, ಮೂತ್ರಚೀಲ ಮಾಡ್ತಾವ. ಆಮೇಲೆ ಇದು ಸ್ತ್ರೀಯರಲ್ಲಿ ಮತ್ತು ಪುರುಷರಲ್ಲಿ ಸಾಮಾನ್ಯವಾಗಿ 2 ಕಿಡ್ನಿ ಇರ್ತಾವ. ಆಮೇಲೆ ಇದು ಹೊಟ್ಟೆಯ ಒಳಭಾಗದಲ್ಲಿ, ಬೆನ್ನೆಲುಬುಗಳ ಒಳಭಾಗದಲ್ಲಿ ಸುರಕ್ಷಿತವಾಗಿ ಇರ್ತೈತಿ. ಆಮೇಲೆ ಇದರ ರೂಪ ಅವರೆಕಾಳಿನ ತರ ಇರ್ತೈತಿ. ಆಮೇಲೆ ಇದು 10 ಸೆಂಟಿಮೀಟರ್ ಉದ್ದ ಇರ್ತೈತಿ, 5 ಸೆಂಟಿಮೀಟರ್ ಅಗಲ ಇರ್ತೈತಿ, 4 ಸೆಂಟಿಮೀಟರ್ ದಪ್ಪ ಇರ್ತೈತಿ. ಆಮೇಲೆ ಇದು 150ರಿಂದ 170 ಗ್ರಾಮ್ ತೂಕ ಇರ್ತೈತಿ. ಆಮೇಲೆ ಇದ್ರೊಳಗ 300ರಿಂದ 400 ಮಿಲಿಲೀಟರ್ ಮೂತ್ರ ಶೇಖರಣೆಗೊಂಡಿರ್ತೈತಿ. ಒಬ್ಬ ಪ್ರಾಯದ ವ್ಯಕ್ತಿಯ ಮೂತ್ರ ವಿಸರ್ಜನೆ ಇಚ್ಛೆ ಆಗ್ತೈತೆ. ಆಮೇಲೆ ಇದು ಸ್ತ್ರೀಯರಲ್ಲಿ ಮತ್ತು ಪುರುಷರಲ್ಲಿ ಒಂದೇ ತರಹದ ಕಾರ್ಯನಿರ್ವಹಿಸ್ತೈತೆ. ಧನ್ಯವಾದಗಳು.